ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಸ್ಟಡಿ ಕನ್ನಡ. ನಾ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಮುಟ್ಟಿಸಿಕೊಂಡವನು ಎಂಬ ಗದ್ಯ ಭಾಗವನ್ನು. ಇದು ಸೆಕೆಂಡ್ PUC ಫಸ್ಟ್ ಗದ್ಯ ಭಾಗವಾಗಿದ್ದು ಈ ಗದ್ಯ ಭಾಗವನ್ನು ಪಿ ಲಂಕೇಶ್ ಅವರು ಬರೆದಿದ್ದಾರೆ. ಈ ಗದ್ಯ ಭಾಗದಲ್ಲಿ ಪ್ರಮುಖ ಪಾತ್ರ ವಹಿಸುವವರು ಮೊದಲನೆಯದವರು ಬಸಲಿಂಗ ಇಂಪಾರ್ಟೆಂಟ್, ಎರಡನೆಯದವರು ಬಸಲಿಂಗನ ಹೆಂಡತಿ ಸಿದ್ಲಿಂಗಿ, ಮೂರನೇದವರು ಡಾಕ್ಟರ್ ತಿಮ್ಮಪ್ಪ ಸರ್ಕಾರಿ ವೈದ್ಯ, ನಾಲ್ಕನೇದವರು ರಾಜಕಾರಣಿ ರುದ್ರಪ್ಪ, ಐದನೇದವರು ಡಾಕ್ಟರ್ ಚಂದ್ರಪ್ಪ. ಕತೆ ಶುರು ಮಾಡೋಣ ಬಾ ದೋಸ್ತ್. ಅದು ಬಸಲಿಂಗನಿಗೆ ಪುರುಸೊತ್ತಿಲ್ಲದ ಕಾಲ. ಅವನು ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇರುತ್ತದೆ. ಇಂತಹ ಸಂದರ್ಭದಲ್ಲೂ ಇನ್ನೂ ಕೆಲವು ತೊಂದರೆಗಳು ಅವನಿಗೆ ಬರುತ್ತವೆ. ಅವು ಯಾವೆಂದರೆ, ಮೊದಲನೆಯದು ತನ್ನ ಮಗನಿಗೆ ಕೆಮ್ಮು, ಅನಾರೋಗ್ಯದಿಂದ ಬಳಲುತ್ತಿರುತ್ತಾನೆ. ಎರಡನೆಯದು ತನ್ನ ಎತ್ತುಗಳಲ್ಲಿ ಒಂದು ಎತ್ತು ನಗವನ್ನು ಹೆಗಲ ಮೇಲೆ ಇಟ್ಟುಕೊಂಡೇ ಮಲಗಿಬಿಡುತ್ತಿತ್ತು. ಅದು ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ. ಈ ಸೋಂಬೇರಿ ಎತ್ತುಗಳನ್ನು ಬೇರೆದವರಿಗೆ ಕೊಟ್ಟು ಬೇರೆದವರ ಎತ್ತನ್ನು ತಾನು ತೆಗೆದುಕೊಳ್ಳುವ ಮೂಲಕ ವಿನಿಮಯ ಮಾಡಿಕೊಂಡು ಜೀವನ ನಡೆಸಬೇಕೆಂಬುದು ಅವನ ಆಸೆ. ಈ ಒಂದೇ ವಿಷಯ ಅವನ ಮನದಲ್ಲಿ ಗುನುಗುಡುತ್ತಿತ್ತು. ಆದರೆ ಬಸಲಿಂಗ ಎಂಥ ಮುಗ್ಧ ಮನುಷ್ಯ ಎಂದರೆ, ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಚಾತು ಮಾತುಗಾರಿಕೆ ಅವನಲ್ಲಿರಲಿಲ್ಲ. ಮೂರನೆಯ ತೊಂದರೆ ಎಂದರೆ ಅವನ ಎಡಗಣ್ಣಿನಲ್ಲಿ ಕಾಣಿಸಿಕೊಂಡ ನೋವು. ಇಲ್ಲಿಂದ ನಿಜವಾದ ಕತೆ ಶುರುವಾಗುತ್ತದೆ. ಈ ಎಡಗಣ್ಣಿನಲ್ಲಿ ಕಾಣಿಸಿಕೊಂಡ ನೋವು ಬಸಲಿಂಗನನ್ನು ಸಂಕಟಕ್ಕೆ ಸಿಲುಕಿಸುತ್ತದೆಂದು ಅವನು ಊಹಿಸಿರಲಿಲ್ಲ. ಮೊದಮೊದಲು ಅದು ಕಣ್ಣಿನ ಬೇನೆ ಇರಬಹುದೆಂದು ತಿಳಿದಿದ್ದ. ಆದರೆ ಕಣ್ಣಿನ ಸುತ್ತ ನೋವು ಹೆಚ್ಚಾಯಿತು. ಈಗ ಬಸಲಿಂಗ ತುಂಬ ಹೆದರಿಕೊಳ್ಳಲು ಪ್ರಾರಂಭಿಸಿದ. ಅವನು ಡಾಕ್ಟರ್ಗೆ ತೋರಿಸಿದರೆ ಕಡಿಮೆಯಾಗುತ್ತದೆ ಎಂದು ಪ್ರತಿ ಸಲ ಹೋಗುವ ಕಾಯಂ ಡಾಕ್ಟರ್ ಹತ್ತಿರ ಹೋಗಿ ತೋರಿಸಿಕೊಂಡರು. ಆದರೆ ಅವರು ಒಂದು ಮಲಾಮನ್ನು ಕೊಟ್ಟು ಕಳಿಸಿದರು. ಡಾಕ್ಟರ್ ಹೇಳಿದಂತೆ ನಡೆದುಕೊಂಡನು. ಆದರೆ ದಿನ ಕಳೆದಂತೆ ಕಣ್ಣಿನ ನೋವು ಕಡಿಮೆಯಾಗಲಿಲ್ಲ. ಮಂಜು ಮಂಜು ಕಾಣಲು ಪ್ರಾರಂಭಿಸಿತು. ಈಗ ಬಸಲಿಂಗನ ನೋವು ಬೇರೆದವರ ಮುಂದೆ ಹೇಳಿಕೊಳ್ಳಲು ಪ್ರಾರಂಭಿಸಿದ. ಜನರೊಂದಿಗೆ ಚರ್ಚೆ ಮಾಡುತ್ತಿರುವ ಸಮಯದಲ್ಲಿ ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸು ಎಂದು ಹೇಳಿದರು. ಬಸಲಿಂಗನು ಸರ್ಕಾರಿ ಆಸ್ಪತ್ರೆಗೆ ದಿಕ್ಕು ದಿಸೆ ಇಲ್ಲದವರು ಹೋಗುತ್ತಾರೆ, ನಾನು ಹೋಗುವುದೇ ಎಂದು ಯೋಚಿಸಿದ. ಆದರೆ ಹೋಗಲೇಬೇಕಾದ ಸಂದರ್ಭ ಬಂದಿದೆ. ಆದ್ದರಿಂದ ಬಸಲಿಂಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಲಾಗಿ ನಿಂತು ಡಾಕ್ಟರ್ ತಿಮ್ಮಪ್ಪನನ್ನು ಭೇಟಿ ಮಾಡಿದ. ಬಸಲಿಂಗನ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ, ಬಸಲಿಂಗ ನಿನ್ನ ಕಣ್ಣನ್ನು ಆಪರೇಷನ್ ಮಾಡಬೇಕು ಎಂದನು. ಬಸಲಿಂಗ ತನ್ನ ಹೆಂಡತಿ ಸಿದ್ಲಿಂಗಿಗೆ ಈ ವಿಷಯವನ್ನು ಹೇಳಲಿಲ್ಲ. ಮಾರನೆಯ ದಿನ ಬಸಲಿಂಗ ಹೆಂಡತಿಗೆ ತಿಳಿಸದೆ ಸರ್ಕಾರಿ ದವಾಖಾನೆಗೆ ಆಪರೇಷನ್ ಮಾಡಿಸಿಕೊಳ್ಳಲು ಅಂತ ಹೋದ. ಸಾಲಾಗಿ ನಿಂತ, ಸರದಿ ಬಂದ ಮೇಲೆ ಆಪರೇಷನ್ ಮಾಡಿಸಿಕೊಂಡ. ಸರ್ಕಾರಿ ಡಾಕ್ಟರ್ ತಿಮ್ಮಪ್ಪ ಆಪರೇಷನ್ ಮಾಡಿ, ಇದು ಸೂಕ್ಷ್ಮ ಶಸ್ತ್ರಚಿಕಿತ್ಸೆ, 2 ವಾರ ನೀರು ತಲೆಗೆ ಸೋಂಕಿಸಬಾರದು, ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ ಎಂದು ಎಚ್ಚರಿಕೆ ನೀಡಿದ. ಬಸಲಿಂಗನಿಗೂ ಡಾಕ್ಟರ್ ತಿಮ್ಮಪ್ಪನ ಮೇಲೆ ಪ್ರೀತಿ ನಂಬಿಕೆ ಬೆಳೆಯಿತು. ಬಸಲಿಂಗ ಆಪರೇಷನ್ ಮುಗಿಸಿಕೊಂಡು ಮನೆಗೆ ಬಂದ ಕೂಡಲೇ ಹೆಂಡತಿ ಸಿದ್ಲಿಂಗಿ ದೊಡ್ಡ ರಾದಾಂತವನ್ನೇ ಎಬ್ಬಿಸಿದ್ದಳು. ಹೆಂಡತಿ ಸಿದ್ಲಿಂಗಿಗೆ ಆಪರೇಷನ್ ಮಾಡಿದ ತಿಮ್ಮಪ್ಪ ಹೊಲಿಯರೆಂಬುದು ತಿಳಿದಿತ್ತು. ಕೆಳಜಾತಿಯ ವ್ಯಕ್ತಿಯನ್ನು ಮುಟ್ಟಿಸಿಕೊಂಡಿದ್ದೀಯ, ನೀನು ಸ್ನಾನ ಮಾಡಿ ಸೂತಕ ಪಾಲಿಸು ಎಂದು ಸಿದ್ಲಿಂಗಿ ಹೇಳಿದಳು. ಈಗ ಬಸಲಿಂಗನಿಗೆ ತಿಮ್ಮಪ್ಪರ ಮೇಲೆ ಕೆಟ್ಟ ಅಭಿಪ್ರಾಯ ಬೆಳೆಯಿತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತನ್ನು ಹೇಳಿದರೆ ಒಳ್ಳೆಯದಿತ್ತೆಂದು ಬಸಲಿಂಗ ಯೋಚಿಸತೊಡಗಿದ. ಸಿದ್ಲಿಂಗಿ ಮೂಢನಂಬಿಕೆಯನ್ನು ಮಾಡಿ ಸೂತಕ ಪರಿಹರಿಸಲು ಬಸಲಿಂಗನಿಗೆ ಸ್ನಾನ ಮಾಡಿಸಬೇಕೆಂದು ನಿರ್ಧರಿಸಿದಳು. ಸಿದ್ಲಿಂಗಿ ಕಣ್ಣಿಗೆ ನೀರು ತಾಗದಂತೆ ಬಸಲಿಂಗನಿಗೆ ಸ್ನಾನ ಮಾಡಿಸಿದಳು. ಬಸಲಿಂಗನಿಗೆ ನಿಯಮ ಪಾಲಿಸಿದೆ ಎಂದು ಮನಸ್ಸು ಹಗುರವಾಯಿತು. ಆದರೆ 2 ದಿನದ ನಂತರ ಮತ್ತೆ ಕಣ್ಣು ನೋವು ಶುರುವಾಯಿತು. ಈ ಸರಿ ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನನ್ನು ಬಿಟ್ಟು ಬೇರೆ ಎಲ್ಲ ಡಾಕ್ಟರ್ಗಳಿಗೆ ಕಣ್ಣು ತೋರಿಸಿದ. ಅವರು ಹೇಳಿದ ಸಲಹೆ ಔಷಧಿ ಸರಿ ಹೋಗಲೇ ಇಲ್ಲ. ಬೇರೆ ದಾರಿ ಕಾಣದೆ ಮತ್ತೆ ತಿಮ್ಮಪ್ಪನ ಹತ್ತಿರ ಹೋದ. ಅವರು ಪ್ರೀತಿಯಿಂದ ಪ್ರಶ್ನೆ ಕೇಳಿದರು, ಬಸಲಿಂಗ, ನೀನು ನೀರು ತಲೆಗೆ ತಾಗಿಸಿಲ್ಲವೇ ಎಂದು. ಬಸಲಿಂಗ ಇಲ್ಲ ಎಂದು ಸುಳ್ಳು ಹೇಳಲು ಪ್ರಾರಂಭಿಸಿದ. ಆದರೆ ತಿಮ್ಮಪ್ಪನಿಗೆ ಸುಳ್ಳು ಗೊತ್ತಾಯಿತು. ಗಾಬರಿಗೊಂಡ ಬಸಲಿಂಗ, ಹೇಗಾದರೂ ಮಾಡಿ ನನಗೆ ಇನ್ನೊಂದ್ಸಲ ಆಪರೇಷನ್ ಮಾಡಿಬಿಡ್ರಿ, ನಿಮ್ಮ ಮಾತು ಮೀರೋಲ್ಲ ಎಂದನು. ಆದರೆ ಡಾಕ್ಟರ್ ತಿಮ್ಮಪ್ಪ, ಇನ್ನೊಂದು ಸಲ ನಿನ್ನ ಕಣ್ಣನ್ನು ಆಪರೇಷನ್ ಮಾಡಿದರೆ ಕಣ್ಣು ನೋವು ಕಡಿಮೆ ಆಗುವುದಿಲ್ಲ, ಆಗಿರುವ ಗಾಯಕ್ಕೆ ಔಷಧಿ ಕೊಡ್ತೀನಿ, ತಪ್ಪದೆ ಹಚ್ಚಿಕೋ ಎಂದನು. ದಿನ ಕಳೆದಂತೆ ಬಸಲಿಂಗನ ಕಣ್ಣು ಕ್ರಮೇಣವಾಗಿ ಮಂದವಾಗುತ್ತಾ ಬರುತ್ತದೆ. ಬಸಲಿಂಗ ಒಮ್ಮೆಮ್ಮೆ ಇಡೀ ದಿನ ಏನು ಅರ್ಥವಾಗದಂತೆ ಕುಳಿತು ಬಿಡುತ್ತಿದ್ದ. ಕೊನೆಗೂ ತನ್ನ ಎಡಗಣ್ಣು ಪೂರ್ತಿಯಾಗಿ ಕಾಣದಾಯಿತು.
ಎಡಗಣ್ಣನನ್ನು ಸಂಪೂರ್ಣವಾಗಿ ಕಳೆದುಕೊಂಡ ಬಸಲಿಂಗ ಈಗ ಡಾಕ್ಟರ್ ತಿಮ್ಮಪ್ಪನ ಮೇಲೆ ಕೋಪಗೊಂಡನು. ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಜನರ ಮುಂದೆ ಟೀಕಿಸುವುದು, ಕೀಳವಾಗಿ ಮಾತಾಡಲು ಪ್ರಾರಂಭಿಸಿದ. ಎಡಗಣ್ಣನ್ನು ಕಳೆದುಕೊಂಡ ಕೆಲವೇ ದಿನದ ನಂತರ ಮತ್ತೆ ಬಲಗಣ್ಣಿನಲ್ಲಿ ನೋವು ಕಾಣಲು ಪ್ರಾರಂಭಿಸಿತು. ಈ ಬಾರಿ ಬಸಲಿಂಗ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪನನ್ನು ಕರೆದುಕೊಂಡು ಉಳಿದ ಎಲ್ಲ ಡಾಕ್ಟರ್ಗಳನ್ನು ಭೇಟಿ ಮಾಡಿದ. ಕೆಲವು ಡಾಕ್ಟರ್ಗಳು ಇದಕ್ಕೆ ಆಪರೇಷನ್ ಏನು ಬೇಕಿರಲಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪ ಬುದ್ಧಿ ಇಲ್ಲ, ಅದಕ್ಕಾಗಿ ಆಪರೇಷನ್ ಮಾಡಿದ್ದಾನೆ ಎಂದು ಹೇಳಿದರು. ಈ ರೀತಿ ಮಾತು ಹೇಳಿ ಮರುಳು ಮಾಡಿ ಔಷಧ ಕೊಟ್ಟು ಕಳಿಸಿದರು. ಆ ಡಾಕ್ಟರ್ಗಳು ಕೊಟ್ಟ ಔಷಧಕ್ಕೆ ಬಸಲಿಂಗನ ಕಣ್ಣಿನ ನೋವು ಕಡಿಮೆಯಾಗಲಿಲ್ಲ. ಕೊನೆಗೂ ತನ್ನ ಉಡಾಪೆ ಶೈಲಿಯಲ್ಲೇ ಡಾಕ್ಟರ್ ತಿಮ್ಮಪ್ಪನನ್ನು ಮರಳಿ ಭೇಟಿ ಮಾಡಿದ. ಬಸಲಿಂಗನ ಉಡಾಪೆ ಶೈಲಿಯನ್ನು ನೋಡಿದ ಡಾಕ್ಟರ್ ತಿಮ್ಮಪ್ಪ ಮನಸ್ಸಿನಿಂದ ಬದಲಾವಣೆಯಾಗಿದ್ದನ್ನು ಕಂಡು, ಬಸಲಿಂಗ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ, ಆದರೆ ನಿನ್ನಂಥ ಮುಗ್ಧ ಮನಸ್ಸಿನಲ್ಲಿ ಕೂಡ ಈ ಮುಟ್ಟುವಿಕೆಯನ್ನು ನಾನು ಊಹೆ ಮಾಡಿರಲಿಲ್ಲ. ಅದು ನಿನ್ನ ತಪ್ಪಲ್ಲ, ಅದಕ್ಕಾಗಿ ನಾನು ಯಾರನ್ನು ಬೈಯುವುದಿಲ್ಲ. ನೀನು ಈ ಸಲ ಒಂದು ಕೆಲಸ ಮಾಡು, ಡಾಕ್ಟರ್ ಚಂದ್ರಪ್ಪನನ್ನು ಭೇಟಿ ಮಾಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್, ಏನು ತಪ್ಪು ತಿಳಿಯಬೇಡ ಎಂದರು. ರಾಜಕಾರಣಿ ರುದ್ರಪ್ಪನ ಸಹಾಯ ಪಡೆದು ಡಾಕ್ಟರ್ ಚಂದ್ರಪ್ಪನ ಜಾತಿಯ ಬಗ್ಗೆ ತಿಳಿದುಕೊಂಡು ಬಸಲಿಂಗ ಕೂಡಲೇ ಹೋಗಿ ಚಂದ್ರಪ್ಪನನ್ನು ಭೇಟಿ ಮಾಡಿದ. ಅಲ್ಲಿ ಬಸಲಿಂಗನಿಗೆ ಒಂದು ಊಹಿಸಲಾದ ಘಟನೆ ನಡೆಯಿತು. ಬಸಲಿಂಗನ ಎಡಗಣ್ಣಿನ ಪೂರ್ತಿ ಚರಿತ್ರೆ ಕೇಳಿ ತಿಳಿದ ಚಂದ್ರಪ್ಪ, ಡಾಕ್ಟರ್ ತಿಮ್ಮಪ್ಪರವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ, ಪ್ರಭಾವಾನ್ವಿತ ಡಾಕ್ಟರ್ ಅಂದರೆ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದು. ನೀನು ಅವರನ್ನು ಭೇಟಿ ಮಾಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ ಎಂದರು. ರಾಜಕಾರಣಿ ರುದ್ರಪ್ಪರೊಂದಿಗೆ ಹೊರಬಂದ ಬಸಲಿಂಗ ಬಿಸಿಲಿನಲ್ಲಿ ತಲೆಯ ಮೇಲೆ ಕೈ ಹೊತ್ತುಕೊಂಡು ಕುಳಿತ. ಕಣ್ಣಿನ ನೋವು ಹೆಚ್ಚಾದಂತೆ ಬಸಲಿಂಗ ನೇರವಾಗಿ ತಿಮ್ಮಪ್ಪನಲ್ಲಿಗೆ ಹೋಗಿ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳತೊಡಗಿದ. ಬಸಲಿಂಗನ ಉಸಿರು ಹತೋಟಿಗೆ ಬಂದಾಗ ಬಸಲಿಂಗ ಏನನ್ನೋ ಬಡಬಡಿಸಿದ. ಅದು ಅವನಿಗೆ ಮತ್ತು ತಿಮ್ಮಪ್ಪನಿಗೆ ಮಾತ್ರ ಗೊತ್ತಾಯಿತು. ಬಸಲಿಂಗನನ್ನು ಸಮಾಧಾನ ಮಾಡಿ ಡಾಕ್ಟರ್ ತಿಮ್ಮಪ್ಪ, ಈ ಸಲ ತಲೆಗೆ ನೀರನ್ನು ಸೋಂಕಿಸಬಾರದು, ಈ ಕಣ್ಣು ಸರಿ ಹೋಗುತ್ತದೆ ಎಂದು ಹೇಳಿ ಆಪರೇಷನ್ ಸಿದ್ಧತೆ ಮಾಡಿ ತೊಡಗಿದರು. ಸುಳ್ಳುಗಳಿಂದ ಮುಕ್ತವಾಗಿದ್ದ ಬಸಲಿಂಗ ಮಗುವಿನಂತೆ ಅವರ ಚಲನವಲನಗಳನ್ನು ನೋಡುತ್ತಾ ಕುಳಿತ. ಈ ಗದ್ಯ ಭಾಗವನ್ನು ಪಠ್ಯಕ್ರಮಕ್ಕೆ ಸೇರಿಸಲು ಮುಖ್ಯ ಉದ್ದೇಶವನ್ನು ಕೇಳಿಕೊಂಡು ಬನ್ನಿ. ವ್ಯಕ್ತಿಯ ಜಾತಿ ಪ್ರಜ್ಞೆ, ಹುಟ್ಟು ಹಾಕುವ ಸಮಸ್ಯೆ ಮತ್ತು ಆ ಸಮಸ್ಯೆಗಳನ್ನು ಮಾನವೀಯ ನೆಲೆಯಲ್ಲಿ ಎದುರಿಸುವ ವೈದ್ಯನ ಪ್ರಾಮಾಣಿಕತೆ ಲಂಕೇಶರ ಈ ಕಥೆಯ ಪ್ರಮುಖ ಸಂದೇಶವಾಗಿದೆ. ಈ ಕಥೆಯು ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಸುಪ್ತವಾಗಿರುವ ಜಾತಿ ವಿಷವು ವೈದ್ಯರ ಮಾನವೀಯ ಪ್ರೀತಿ ಮತ್ತು ವೈದ್ಯಕೀಯದ ನಿಯಮದ ವಿರುದ್ಧ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಇದು ನಾವು ಮೈಮುಚ್ಚಲು ಬಳಸುವ ಬಟ್ಟೆ ಸುಟ್ಟು ಹೋದಾಗ ನಮ್ಮ ನಿಜವಾದ ರೂಪ ಮತ್ತು ಸಣ್ಣತನ ಹೊರಗೆ ಬರುವಂತೆ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಿಂಪಲ್ ಸ್ಟಡಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅದೇ ರೀತಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.